ಎಲ್ರಿಗೂ ನಮಸ್ಕಾರ. ನಾನು ನಯನ. ತುಂಗಾ ನದಿಯ ನೀರನ್ನು ಕುಡಿದ್ರೆ ರೋಗ ರುಜಿನಗಳು ಬರೋದಿಲ್ಲ ಅನ್ನುವಂಥ ನಂಬಿಕೆ ತಲತಲಾಂತರದಿಂದ ಇದೆ. ಪುರಾಣದಲ್ಲಿ ತುಂಗಿಗೆ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಅದಕ್ಕೆ ಗಂಗಾ ಸ್ನಾನ ತುಂಗಾ ಪಾನ ಅನ್ನುವಂಥ ನಾಣ್ಣುಡಿಯನ್ನ ನೀವು ಕೇಳಿರಬಹುದು. ಆದ್ರೆ ಈ ನಾಣ್ಣುಡಿಗೆ ಈಗ ತುಂಗೆ ತದ್ವಿರುದ್ಧವಾಗಿದ್ದಾಳೆ. ತುಂಗಾ ನದಿಯ ನೀರನ್ನ ಕುಡಿದ್ರೆ ರೋಗ ರುಜಿನ ಮಾಯವಾಗೋದಲ್ಲ, ಎಲ್ಲಿಲ್ಲದ ಕಾಯಿಲೆ ನಮ್ಮನ್ನ ಬಾಧಿಸುತ್ತವೆ ಅನ್ನುವ ಅಂಶ ಬೆಳಕಿಗೆ ಬಂದಿದೆ. ಇದೇ ಸದ್ಯ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಹಾಗಾದ್ರೆ ಮಲೆನಾಡಿನ ಹೆಮ್ಮೆಯಾಗಿರುವ ತುಂಗೆ ಮಲಿನಗೊಂಡಿರುವುದು ಹೇಗೆ? ಅಷ್ಟಕ್ಕೂ ತುಂಗೆ ಬಗ್ಗೆ ನಡೆಸಿದ ಸಂಶೋಧನೆಗಳು ಏನ್ ಹೇಳ್ತವೆ? ತುಂಗೆಯಲ್ಲಿ ಪತ್ತೆಯಾಗಿರುವ ಆ ಆತಂಕಕಾರಿ ಅಂಶ ಯಾವುದು? ಈ ಕುರಿತ ಮಾಹಿತಿಯನ್ನು ಇವತ್ತು ನಾವು ನಿಮ್ಗೆ ಕೊಡ್ತೀವಿ. ಮನುಷ್ಯನ ದಾಹಕ್ಕೆ ಕೊನೆ ಇಲ್ಲ. ಎಷ್ಟಿದ್ರೂ ಎಲ್ಲವೂ ತನಗೇ ಸೇರ್ಬೇಕು ಅನ್ನುವಂತ ಆಸೆ ಆತನಿಗೆ. ಅಭಿವೃದ್ಧಿಯ ಹಪಾಹಪಿಯಿಂದ ಎಲ್ಲವನ್ನ ಹಾಳು ಮಾಡ್ತಾ ಬರ್ತಾ ಇದ್ದಾನೆ. ಇದಕ್ಕೆ ತುಂಗೆ ಕೂಡ ಹೊರತಾಗಿಲ್ಲ. ತುಂಗಾ ನದಿಯಿಂದ ಲಕ್ಷಾಂತರ ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಯ ಗಂಗಾ ಮೂಲದಲ್ಲಿ ಹುಟ್ಟುವ ತುಂಗೆ ಶೃಂಗೇರಿ, ಕಿಗ್ಗ, ತೀರ್ಥಹಳ್ಳಿ, ಬಾಳ್ಗಾರು, ಮುಡುಬಾ ಮೂಲಕ ಹರಿಯುತ್ತೆ. ಗಾಜನೂರಿನ ಬಳಿ ತುಂಗಿಗೆ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಜಲಾಶಯದಿಂದ ಬಿಟ್ಟ ನೀರು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಹರಿದು ಕೂಡಲಿಯಲ್ಲಿ ಬದ್ರಿಯನ್ನ ಸೇರಿ ಮುಂದೆ ತುಂಗಾಭದ್ರಿಯಾಗಿ ಹರಿಯುತ್ತೆ. ಹೊಸಪೇಟೆಯಲ್ಲಿ ಈ ತುಂಗಾಭದ್ರಾ ನದಿಗೆ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ತುಂಗಾಭದ್ರಾ ಜಲಾಶಯಕ್ಕೆ ಯಥೇಚ್ಛ ನೀರು ಹರಿದು ಬರೋದು ತುಂಗಾ ನದಿಯಿಂದಲೇ ಅನ್ನುವಂಥದ್ದು ವಿಶೇಷ. ಈ ಮೂಲಕ ಲಕ್ಷಾಂತರ ಜನರಿಗೆ ಕುಡಿಯೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ತುಂಗಾ ನದಿ ಆಧಾರವಾಗಿದ್ದಾಳೆ. ಆದ್ರೆ ತುಂಗಾ ನದಿ ಈಗ ಮಲಿನಗೊಂಡಿದೆ. ತುಂಗಾ ನದಿಯ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅನ್ನೋ ಅಂಶ ಸಂಶೋಧನೆಗಳಿಂದ ಬಹಿರಂಗವಾಗಿದೆ. ಇದಕ್ಕೆ ಕಾರಣ ತುಂಗಾ ನದಿಯ ನೀರಿನಲ್ಲಿ ಅಲ್ಯೂಮಿನಿಯಂ ಅಂಶ ಪತ್ತೆಯಾಗಿರುವುದು. 2023ರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಭಾರತ ದೇಶದಲ್ಲಿ ಹರಿಯುವ 603 ನದಿಗಳ ಸ್ಥಿತಿಗತಿಯನ್ನ ಅಧ್ಯಯನ ನಡೆಸಿತು. ಅದರಲ್ಲಿ 279 ನದಿಗಳ 311 ನದಿ ಹರಿವಿನ ಪ್ರದೇಶ ಮಲಿನಗೊಂಡಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ನಮ್ಮ ಹೆಮ್ಮೆಯ ಪ್ರತೀಕವಾಗಿದ್ದ ತುಂಗಾ ನದಿ ಕೂಡ ಅನ್ನುವಂಥದ್ದು ತುಂಬಾನೇ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಕೇಂದ್ರದ ಸಿಸಿಬಿ ವರದಿಯ ಮಧ್ಯದಲ್ಲಿಯೇ ತುಂಗಾ ನದಿಯಲ್ಲಿ ನಿಗದಿಗಿಂತ ಅಧಿಕ ಅಲ್ಯೂಮಿನಿಯಂ ಅಂಶ ಇರುವುದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯಿಂದ ಖಚಿತಗೊಂಡಿದೆ. ಅದರಲ್ಲೂ ತುಂಗಾ ನದಿ ಜನ್ಮ ತಾಳುವ ಗಂಗಾ ಮೂಲದಲ್ಲಿಯೇ ಅಲ್ಯೂಮಿನಿಯಂ ಅಂಶ ಪತ್ತೆಯಾಗಿರುವುದು ಸದ್ಯ ಆತಂಕಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ 1 ಲೀಟರ್ ನೀರಿನಲ್ಲಿ 0.03ರಿಂದ 0.063 ml ಅಲ್ಯೂಮಿನಿಯಂ ಅಂಶ ಇರಬೇಕು. ಆದ್ರೆ ತುಂಗಾ ನದಿಯ ನೀರಿನಲ್ಲಿ 0.021ರಿಂದ 13.4 ml ವರೆಗೆ ಅಲ್ಯೂಮಿನಿಯಂ ಅಂಶ ಪತ್ತೆಯಾಗಿದೆ. ಆಗ್ಲೇ ಹೇಳಿದ ಹಾಗೆ ತುಂಗಾ ನದಿ ಹುಟ್ಟುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಗಂಗಾ ಮೂಲದಲ್ಲಿ. ಈ ಗಂಗಾ ಮೂಲದಲ್ಲಿಯೇ ಅಲ್ಯೂಮಿನಿಯಂ ಅಂಶ ಪತ್ತೆಯಾಗಿದ್ದು 0.039 ml ನಷ್ಟು ಇರುವುದು ಸದ್ಯ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಶೃಂಗೇರಿಯ ನೆಮ್ಮಾರು ಗ್ರಾಮದಲ್ಲಿ 0.114 ml, ಶೃಂಗೇರಿ ಪಟ್ಟಣದಲ್ಲಿ 0.243 ml, ಮೆಣಸೆ ಸೇತುವೆ ಬಳಿ 0.633 ml, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಜಲಶುದ್ಧೀಕರಣ ಘಟಕದಲ್ಲಿ 0.203 ml, ಇನ್ನು ಬಾಳ್ಗರ್ ಮಠದ ಹತ್ತಿರ 0.394 ml, ಗಾಜನೂರು ಜಲಾಶಯದ ಹಿನ್ನೀರಿನಲ್ಲಿ 0.365 ml, ಗಾಜನೂರು ಅಗ್ರಹಾರದ ಬಳಿ 0.070, ಹಾಗೆ ಶಿವಮೊಗ್ಗ ನಗರದ ಹರಕೆರೆಯ ಲಿಫ್ಟ್ ಸ್ಟೇಷನ್ನಲ್ಲಿ 0.113 ml, ತುಂಗಾ ನದಿಯ ಎಡದಂಡೆಯಲ್ಲಿ 0.160, ಇನ್ನು ನಲ್ಲಿಯಿಂದ ಸಂಗ್ರಹಿಸಿಟ್ಟ ನೀರಿನಲ್ಲಿ 1.268 ml, ಶ್ರೀ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕದ ಬ್ಯಾಕ್ ವಾಶ್ ನಲ್ಲಿ 12.126 ml, ಇನ್ನು ಶುದ್ಧೀಕರಣದ ಬಳಿಕ ಬಿಡುಗಡೆ ಮಾಡುವ ತ್ಯಾಜ್ಯ ನೀರಿನಲ್ಲಿ 13.39 ml ನಷ್ಟು ಅಲ್ಯೂಮಿನಿಯಂ ಇರುವ ಅಂಶ ಬೆಳಕಿಗೆ ಬಂದಿದೆ. ವಿಚಿತ್ರ ಅಂದ್ರೆ ನೀರು ಶುದ್ಧೀಕರಣ ಮಾಡಿ ಮನೆಗಳಿಗೆ ನಲ್ಲಿ ಮೂಲಕ ಬಿಡುಗಡೆ ಮಾಡುವ ನೀರಿನಲ್ಲೂ 0.268 ml ನಷ್ಟು ಅಲ್ಯೂಮಿನಿಯಂ ಇರುವುದು ಪತ್ತೆಯಾಗಿದೆ. ಇನ್ನು ಇಷ್ಟೊಂದು ಹೇರಳ ಪ್ರಮಾಣದಲ್ಲಿ ಖನಿಜ ಲೋಹಗಳಿರುವಂತಹ ನೀರನ್ನ ಶಿವಮೊಗ್ಗದ ಶ್ರೀ ಕೃಷ್ಣರಾಜೇಂದ್ರ ಘಟಕದಲ್ಲಿ ಶುದ್ಧೀಕರಿಸಿ ತ್ಯಾಜ್ಯ ನೀರನ್ನ ಮತ್ತೆ ನದಿಗೆ ವಾಪಸ್ ಬಿಡಲಾಗ್ತಾ ಇದೆ. ಇದು ನಿಜಕ್ಕೂ ಮೂರ್ಖತನ ಅಲ್ವಾ? ತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವಾರಿ ಮಾಡುವ ಬದಲು ಮತ್ತೆ ಅದೇ ನೀರನ್ನ ನದಿಗೆ ಬಿಡ್ತಾರೆ ಅಂದ್ರೆ ಬುದ್ಧಿ ಇದೆಯಾ ಇವರಿಗೆ? ಅಷ್ಟಕ್ಕೂ ಆ ತ್ಯಾಜ್ಯದಲ್ಲಿ ಇರುವಂತಹ ಅಲ್ಯೂಮಿನಿಯಂ ಅಂಶ 12.126ರಿಂದ 13 ml ನಷ್ಟು. ಈ ನೀರು ಹೋಗಿ ಭದ್ರೆಗೆ ಸೇರಿ ಮುಂದೆ ಆ ಬೇರೆ ಜಿಲ್ಲೆಯವರಿಗೆ ಪೂರೈಕೆ ಆಗುತ್ತೆ.
ಆ ಭಾಗದ ಜನರು ಮತ್ತಷ್ಟು ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾರೆ. ಇನ್ನು ಅಲ್ಯೂಮಿನಿಯಂ ಅಂಶ ಪತ್ತೆಯಾಗಿರುವುದರಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತೆ ಅಂದ್ರೆ, ಅಲ್ಯೂಮಿನಿಯಂ ಅಂಶ ಅಧಿಕವಾಗಿರುವ ನೀರನ್ನು ಕುಡಿದಾಗ ಅದು ಮೂಳೆಯಲ್ಲಿ ಶೇಖರಣೆಯಾಗುತ್ತೆ. ನಂತರ ಶ್ವಾಸಕೋಶ, ಕಿಡ್ನಿ ಮತ್ತು ಮೆದುಳಿನಲ್ಲಿ ಶೇಖರಣೆಯಾಗುತ್ತೆ. ಅಲ್ಯೂಮಿನಿಯಂ ಶೇಖರಣೆಯಾಗಿರೋದ್ರಿಂದ ಮೂಳೆಗೆ ಕ್ಯಾಲ್ಸಿಯಂ ಪೂರೈಸಲು ಸಹಕಾರಿಯಾದ ಪಾರಸ್ ಹಾರ್ಮೋನ್ ಅಲ್ಯೂಮಿನಿಯಂನಿಂದ ನಿಷ್ಕ್ರಿಯಗೊಂಡು ಮೂಳೆ ದುರ್ಬಲಗೊಳ್ಳುತ್ತೆ. ಇದರಿಂದ 70-80 ವರ್ಷದಲ್ಲಿ ಪ್ರಾರಂಭವಾಗುವಂತ ಮೂಳೆ ಸಮಸ್ಯೆ ಬಹಳ ಬೇಗನೆ ಜನರನ್ನ ಕಾಡೋದಕ್ಕೆ ಪ್ರಾರಂಭವಾಗುತ್ತೆ. ಅದರಲ್ಲೂ ಡಯಾಲಿಸಿಸ್ ರೋಗಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇನ್ನು ನರಮಂಡಲದ ಮೇಲೂ ಇದು ಪರಿಣಾಮವನ್ನ ಬೀರುತ್ತೆ. ಪಾರ್ಕಿನ್ಸನ್, ಮರೆಗುಳಿತನ, ಏಕಾಗ್ರತೆ ಕೊರತೆ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಡಿಸಾರ್ಡರ್ನಂತಹ ಕಾಯಿಲೆಗಳು ಬರುತ್ತವೆ. ಇದರಿಂದ ಸಂಪೂರ್ಣ ನರಮಂಡಲವೇ ಹಾಳಾಗುತ್ತೆ ಎಂದು ವೈದ್ಯರು ಹೇಳ್ತಾರೆ. ಇದೊಂದೇ ನದಿಯಲ್ಲ, ರಾಜ್ಯದಲ್ಲಿರುವ ಬರೋಬ್ಬರಿ 17 ನದಿಗಳು ಮಲಿನವಾಗಿವೆ. ನದಿ ಹರಿವಿನ ಪ್ರದೇಶವು ಮಲಿನಗೊಂಡಿದೆ. ಅದರಲ್ಲೂ ತುಂಗೆ ಮಲಿನವಾಗಿರುವುದು ಹಲವಾರು ವರ್ಷಗಳಿಂದ ಬೆಳಕಿಗೆ ಬಂದಿದ್ದು, ಸರ್ಕಾರದಿಂದ ಸಮರ್ಪಕವಾದಂಥ ಯೋಜನೆಗಳು ಕೈಗೊಳ್ಳಲಾಗಿಲ್ಲ. ತುಂಗೆ ಶುದ್ಧೀಕರಣ ಮಾಡ್ತೀವಿ ಅಂತ ಸರ್ಕಾರವೇನೋ ಹೇಳ್ತಾ ಇದೆ, ಆದ್ರೆ ಅದು ಯಾವಾಗ ಅನ್ನೋದು ಮಾತ್ರ ಪಕ್ಕವಾಗಿಲ್ಲ. ಕೃಷಿ, ಕೈಗಾರಿಕೆ, ನಾನಾ ಕಾರಣಗಳಿಂದ ನದಿಗಳು ಮಲಿನವಾಗ್ತಾ ಇವೆ. ಪ್ರಮುಖವಾಗಿ ಶಿವಮೊಗ್ಗ ನಗರದ ಮಧ್ಯೆ ತುಂಗೆ ಹಾದು ಹೋಗೋದ್ರಿಂದ ತ್ಯಾಜ್ಯವನ್ನ ಕೂಡ ಜನರು ನದಿಗೆ ಹಾಕ್ತಾ ಇರೋದು ಮಲಿನಗೊಳ್ಳೋದಕ್ಕೆ ಕಾರಣವಾಗಿದೆ. ತುಂಗಾ ನದಿಯು ಶಿವಮೊಗ್ಗ ಜಿಲ್ಲೆಯ ಜೀವನಾಡಿಯಾಗಿದ್ದು, ಕುಡಿಯಲು ಹಾಗೂ ಕೃಷಿಗೆ ಸೇರಿದಂತೆ ಅನೇಕ ಉಪಯೋಗಕ್ಕೆ ನಾವು ತುಂಗೆಯನ್ನ ಬಳಸ್ತಾ ಇದ್ದೇವೆ. ತುಂಗೆಯ ಶುದ್ಧೀಕರಣಕ್ಕೆ ಸರ್ಕಾರ 40 ಕೋಟಿಯನ್ನ ಬಿಡುಗಡೆಗೊಳಿಸಿದೆ. ಶಿವಮೊಗ್ಗದ ತುಂಗಾ ನದಿ ಶುದ್ಧಗೊಳಿಸಲು ಮಾರ್ಚ್ 31ರ ಒಳಗಾಗಿ ಅಂತಿಮ ಕ್ರಿಯಾ ಯೋಜನೆ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳು ಹಾಗೂ ಪರಿಸರ ತಜ್ಞರ ಜೊತೆಗೆ ಇತ್ತೀಚೆಗೆ ಶಾಸಕ ಎಸ್.ಎನ್. ಚನ್ನಬಸಪ್ಪ ಸಭೆ ನಡೆಸಿದ್ರು. ಮಲಿನವಾದ ನೀರು ಸುಮಾರು 163 ಕಡೆ ಚಾನೆಲ್ಗಳಿಗೆ ಸೇರ್ತಾ ಇದೆ ಎಂದು ಈಗಾಗಲೇ ವರದಿಯಾಗಿದೆ. ಶಿವಮೊಗ್ಗದಲ್ಲಿ 3 ಶುದ್ಧೀಕರಣ ಘಟಕಗಳು ಮತ್ತು 10 ವೆಟ್ವೆಲ್ಗಳ ಮೂಲಕ ಯುಜಿಡಿ ನೀರು ಸಂಗ್ರಹಿಸಿ ಶುದ್ಧೀಕರಿಸುವ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ತುಂಗೆ ಮಲಿನವಾಗ್ತಾ ಇದ್ದಾಳೆ ಅನ್ನೋದು ಮೊದಲಿನಿಂದಲೂ ಗೊತ್ತೇ ಇದೆ. ಜನರು ತ್ಯಾಜ್ಯಗಳನ್ನ ನದಿಗೆ ಎಸಿತಾ ಇದ್ದಾರೆ. ಕೊಚ್ಚೆ ನೀರು ಕೂಡ ಹಲವು ಕಡೆ ನದಿಯನ್ನ ಸೇರ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸಾಂಕ್ರಾಮಿಕ ರೋಗಗಳಿಗೂ ಆಹ್ವಾನ ನೀಡಿದಂತಾಗುತ್ತೆ. ಸರ್ಕಾರವಷ್ಟೇ ಅಲ್ಲ, ತುಂಗೆಯ ಸುತ್ತಮುತ್ತಲಿನಲ್ಲಿರುವಂತಹ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ನದಿಗೆ ಬೇಡವಾದ ವಸ್ತುವನ್ನ ಎಸೆಯೋದನ್ನ ಬಿಡಬೇಕು. ಜೊತೆಗೆ ಕ್ರಿಯಾ ಯೋಜನೆ ಕಾರ್ಯರೂಪಕ್ಕೆ ತಂದ್ರೆ ತುಂಗೆಯೂ ಉಳಿತಾಳೆ. ತುಂಗೆ ಉಳಿದ್ರೆ ಅದನ್ನ ನಂಬ್ಕೊಂಡಿರುವಂತಹ ಮಲೆನಾಡಿಗರು ಕೂಡ ಉಳಿತಾರೆ.